ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೋವಾ ಡೇ 3. ಇವತ್ತು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿರುತ್ತೆ. ಪೂರ್ತಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿ ನಾವು ಇವಾಗ ಬಸ್ ಸ್ಟಾಪ್ಗೆ ಹೋದ್ವಿ. ಅಲ್ಲಿ ಬಸ್ ಸ್ಟಾಪ್ ಹತ್ರ ಈ ಥರ ಫ್ಲವರ್ಸ್ ಎಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಒಂದು ಬಸ್ ಬಂತು. ಇವಾಗ ಇಲ್ಲಿ ಫ್ರೀ ಏನಿರಲ್ಲ ಬಸ್ಗೆ. ಇವಾಗ ಬಸ್ ಚಾರ್ಜಸ್ ಅಂತ ಒಬ್ರಿಗೆ 15 ರೂಪೀಸ್ ಹಾಕಿ ತಗೊಂಡ್ರು. ಇಲ್ಲಿ ಡಿ ಬಾಸ್ ಸಾಂಗು ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಹಾಕೋಣ ಅಂತ ಅಂದ್ಕೊಂಡೆ, ಅದರ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ಸಾಂಗ್ಸ್ ಏನು ಹಾಕಿಲ್ಲ. ನೆಕ್ಸ್ಟ್ ಇವಾಗ ಸರ್ಕಲಲ್ಲಿ ಇಳಿಸಿದ್ದಾರೆ. ಸರ್ಕಲಲ್ಲಿ ಇಳಿದೇ ಇಲ್ಲಿಂದ ತುಂಬಾ ದೂರ ಇದೆ ಅದು ಪ್ಲೇಸು. ಹಾಗೆ ಇಲ್ಲೊಂದು ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟೋರಿಗೆ ಬಂದ್ವಿ. ಜ್ಯೂಸ್ ತೊಗೊಂಡು ಕುಡ್ಕೊಂಡು ನೆಕ್ಸ್ಟು ನಮ್ಮ ಬ್ರದರ್ಸ್ ಬಂದರು. ಇಲ್ಲೇ ಬೈಕ್ಸ್ ಎಲ್ಲ ನಮಗೆ ಬಾಡಿಗೆ ಸಿಗುತ್ತೆ, ಆದರೆ ಡಿ ಎಲ್ ಇರಬೇಕು ಕಂಪಲ್ಸರಿ. ಅದಕ್ಕೆ ನಮ್ಮ ಬ್ರದರ್ಸ್ ಹತ್ರ ಡಿ ಎಲ್ ಇತ್ತಲ್ಲ, ಅದಕ್ಕೆ ಅವರು ಡ್ರಾಪ್ ಮಾಡಿಬಿಟ್ಟು ಬಂದರು. ಇವಾಗ ಲೊಕೇಶನ್ಗೆ ತಲುಪಿದ್ದೀವಿ. ಇವಾಗ ಲೊಕೇಶನ್ ತಲುಪಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲರೂ ಬಂದ್ವಿ, ರೀಚ್ ಆದ್ವಿ. ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ ಒಳಗಡೆ ಹೋಗ್ಬೇಕಂದ್ರೆ. ಗೈಸ್, ಅಗೋಡ ಫೋರ್ಟ್ಗೆ ಬಂದಿದ್ದೀವಿ. 1 ಪರ್ಸನ್ಗೆ 25 ರೂಪೀಸ್ ಟಿಕೆಟ್. ಗೈಸ್, ಈ ಎಂಟ್ರೆನ್ಸಲ್ಲೇ ಬಿಫೋರ್ ಮತ್ತು ಆಫ್ಟರ್ದು ಪಿಕ್ಚರ್ ಹಾಕಿದ್ದಾರೆ. ಮೊದಲು ಹೇಗಿತ್ತು, ಈಗ ಹೇಗಿದೆ, ಅದ್ರ ಬಿಫೋರ್ ಆಫ್ಟರ್ನ ಪಿಕ್ಗಳೆಲ್ಲ ಹಾಕಿದ್ದಾರೆ. ಗೈಸ್, ಈ ಲೊಕೇಶನ್ ನೋಡಿದ್ರೆ ನಿಮಗೆ ಫೇಮಸ್ ಆಗಿರೋ ಒಂದು ಸಾಂಗ್ ಶೂಟ್ ಇಲ್ಲೇ ನಡೆದಿರೋದು. ಯಾವ ಸಾಂಗು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಗೈಸ್, ಇಲ್ಲಿ ಮ್ಯಾಗಿ ಮಸಾಲ ಅಂತ ಅದು ಒಂದಕ್ಕೇ 200-250 ಇದೆ. ಪ್ರೈಸ್ ಅಂತೂ ತುಂಬಾ ಜಾಸ್ತಿ ಇದೆ ನನಗೆ. ಗೈಸ್, ಇದಂತೂ ಸೂಪರಾಗಿದೆ. ಬೀಚ್ ಮಧ್ಯೆ ಫೋರ್ಟ್ ಇದೆ, ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ. ನನ್ನ ಫೇವ್ರೆಟ್ ಬೀಚ್ ಇದು. ಸಲ ನೋಡ್ಕೊಂಡು ಬಂದು ಅಡುಗೆ ಮಾಡೋಣ ಅಂದ್ಬಿಟ್ಟು 10 ಮೆಂಬರ್ಸ್ಗೆ ರೈಸ್ ಮಾಡಿಕೊಂಡು ಮತ್ತು ಚಿಕನ್ ಗುಜ್ ಮಾಡ್ಕೊಂಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.